ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನೆಲ್ಗೆ ಸ್ವಾಗತ. ಈಗ ನಾನು ಮಕ್ರಿ ತರಹದ ಶೇಂಗಾ ಮಸಾಲಾನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ 1 ದೊಡ್ಡ ಸ್ಪೂನ್ ಬಜ್ಜಿ ಹಿಟ್ಟನ್ನು ತಗೊಂತಿದ್ದೀನಿ. ಇದನ್ನ ಜರಡಿ ಹಿಡಿಬೇಕು. ಈ ತರ ಎಲ್ಲಾನು ಜರಡಿ ಹಿಡಿಬೇಕು. ಆಮೇಲೆ ಇದಕ್ಕೆ 2 ರಿಂದ 3 ಸ್ಪೂನ್ ಅಕ್ಕಿ ಹಿಟ್ಟನ್ನ ತಗೊಂಡಿನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗ್ತಾವ. ಹಾಗಾಗಿ ಅಕ್ಕಿ ಹಿಟ್ಟನ್ನ ತಗೊಂಡಿನಿ. ಅದನ್ನು ಸಹ ಇದರಲ್ಲಿ ಜರಡಿ ಮಾಡಬೇಕು. ಆಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಕಕತ್ತೀನಿ. ಅರ್ಧ ಸ್ಪೂನ್ ಅಜವಾನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 3/4 ಸ್ಪೂನ್ ಉಪ್ಪು ಹಾಕೀನಿ. ಆಮೇಲೆ ಅರ್ಧ ಸ್ಪೂನ್ ಖಾರ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು 5-6 ಪೀಸ್ ಬೆಳ್ಳುಳ್ಳಿನ ತಗೊಂಡು ಈ ತರ ಕುಟ್ಟಬೇಕು. ಫುಲ್ ಪೇಸ್ಟ್ ಮಾಡೋದು ಬೇಡ, ಈ ತರ ಇಷ್ಟಾದ್ರೆ ಸಾಕು. ಇದನ್ನ ಈ ಹಿಟ್ಟಿಗೆ ಹಾಕ್ತಾ ಇದ್ದೀನಿ. ಇದರಲ್ಲಿ ಹಾಕಬೇಕು ಎಲ್ಲಾನು. ಆಮೇಲೆ ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಎಲ್ಲಾನು ಚೆನ್ನಾಗಿ ಕಲಿಯೋ ತರ ಕಲಿಸ್ಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿ ಆಮೇಲೆ ನೋಡಿ ನೀರು ಹಾಕಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕಬಾರ್ದು, ನೀರಾಗುತ್ತೆ ಹಿಟ್ಟು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ, ನಮ್ಮೆಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಈಗ ಇನ್ನು ಸ್ವಲ್ಪ ನೀರು ಹಾಕಿ ಕಲಸೋಣ. ಪೂರ್ತಿ ಗಟ್ಟಿನೂ ಆಗಬಾರ್ದು, ಗಟ್ಟಿ ಆದರೆ ಜಾಸ್ತಿ ಹಿಟ್ಟು ಹತ್ತುತ್ತ ಶೇಂಗಕ್ಕ. ಫುಲ್ಲು ನೀರಿದ್ರೆ ಹಿಟ್ಟು ಹತ್ತಲ್ಲ ಶೇಂಗಕ್ಕ. ಸ್ವಲ್ಪ ಮೀಡಿಯಮ್ ಇರಬೇಕು. ಈಗ ತೋರಿಸ್ತಾ ಇದ್ದೀನಲ್ಲ, ಈ ಥರ ಮಾಡಬೇಕು. ನೋಡಿ ಇಷ್ಟಾದರೆ ಸಾಕು. ಈಗ 1 ಕಪ್ಪು ಶೇಂಗಾನ ಹಾಕ್ತಾ ಇದ್ದೀನಿ. ಇದರಲ್ಲಿ ಹಾಕಿ ಅವನ್ನ ಕೈಲಿಂದ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸೋದ್ರಿಂದ ಹಿಟ್ಟು ಅದಕ್ಕೆ ಹತ್ತುತ್ತಾ. ಕಲಸಿ 1 ನಿಮಿಷ ಸೆಟ್ ಆಗೋಕ್ಕೆ ಬಿಡಬೇಕು. ನೋಡಿ ಈ ಥರ ಎಲ್ಲ ಸೆಟ್ ಆಗಿದೆ. ಈಗ ಎಣ್ಣೆಯಲ್ಲಿ ಹಾಕಬೇಕು. ಎಣ್ಣೆನ ಕಾಸಕ್ಕೆ ಇಟ್ಟೀನಿ. ಎಣ್ಣೆ ಕಾದಿದೆ. ಈಗ ಇದಕ್ಕೆ ಹಾಕಬೇಕು. ಒಂದೊಂದೇ ಹಾಕ್ತಾ ಹೋಗಬೇಕು. ಅವು ಜಾಸ್ತಿ ಹಾಕಿದರೆ ಅವು ಅಂಟಿ ಒಳಗೆ ಕುದಿಯಲ್ಲ, ಮೆತ್ತಗೆ ಆಗ್ತಾವ. ಹಾಗಾಗಿ ಈ ಥರ ಒಂದೊಂದೇ ಬಿಡ್ತಾ ಹೋಗಬೇಕು ಎಣ್ಣೆಯಲ್ಲಿ. ಈ ಥರ ಎಲ್ಲಾನು ಬಿಡಬೇಕು. ಇವು ತುಂಬಾನೇ ಟೇಸ್ಟಿಯಾಗಿ ಇರ್ತಾವ. ಬೆಳ್ಳುಳ್ಳಿನ ಹಾಕೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಆಗಿ ಇರುತ್ತೆ. ಹಾಗಾಗಿ ಒಂದ್ಸಲ ನೀವು ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೋಡಿ ಹಾಕಿ ಆಮೇಲೆ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಕೆಂಪಗಾಗೋ ತನಕ ಫ್ರೈ ಮಾಡಿದರೆ ಶೇಂಗಾ ಒಳಗಡೆ ಚೆನ್ನಾಗಿ ಫ್ರೈ ಆಗಿರ್ತಾವ. ನೋಡಿ ಈ ಥರ ಇಷ್ಟಾದರೆ ಆಯಿತು. ಈಗ ಇನ್ನೊಂದ್ಸಲ ಹಾಕೋದನ್ನ ತೋರಿಸ್ತಾ ಇದ್ದೀನಿ. ಈ ಥರ ಒಂದೊಂದಾಗೆ ಬಿಡ್ತಾ ಹೋಗಬೇಕು. ಈ ಥರ ಇವು ಅಂಟ್ತಾ ಇದ್ರೆ ಈ ಥರ ಬಿಡಿಸ್ತಾ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇವೆ. ಇವು ತುಂಬಾನೇ ಟೇಸ್ಟಿಯಾಗಿ ಇರ್ತಾವ. ಕೆಂಪಗಾಗೋ ತನಕ ಕರಿಬೇಕು. ಇವನ್ನ ಸ್ವಲ್ಪನೇ ಈ ಥರ ಕಲಿಸ್ತಾ ಇರಬೇಕು. ಈಗ ಎಲ್ಲ ಫ್ರೈ ಆಗಿವೆ. ಈಗ ಇವನ್ನೆಲ್ಲ ತೆಗಿಬೇಕು. ನೋಡಿ ತುಂಬ ಸುಲಭವಾಗಿನೇ ಬೇಕರಿ ತರಹದ ಶೇಂಗಾ ಮಸಾಲಾನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು. ನೀವು ಒಂದ್ಸಲ ತಪ್ಪದೆ ಟ್ರೈ ಮಾಡಿ. ಹೇಗಾಯಿತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.